ಟೆಸ್ಟ್ ಮಾಡಿ ಮಾಡ್ಕೊಟ್ಟಿಲ್ವಾ ಸರ್? ದುಡ್ಡು ಕಟ್ಟೋದು ಟೆಸ್ಟ್ ಆಗೋದು, ದುಡ್ಡು ಕೊಟ್ಟದ್ದು ಟೆಸ್ಟ್ ಆಗಲ್ಲ. ಯಾಕಾಗಿಲ್ಲ? ನಮ್ಮ ಅವ್ರನ್ನ ಕರ್ಕೊಂಬಂದು ನಿಲ್ಲಿಸ್ತೀನಿ. ಅವ್ರು ಈ ನಾಡಿನ ಪ್ರಜೆಗಳಲ್ವಾ? ಅವರು ಆಟೋ 20 ವರ್ಷದಿಂದ ಆಟೋ ಓಡಿಸ್ತಾ ಇಲ್ವಾ? ಯಾಕೆ ಅವ್ರಿಗೆ ಡಿಎಲ್ ಕೊಟ್ಟಿಲ್ಲ? ನೀವು ಯಾಕೆ ಡಿಎಲ್ ಕೊಟ್ಟಿಲ್ಲ? ಇದೆ ಸಾಹೇಬ್ರೆ, ಕಾರ್ಮಿಕ ಇಲಾಖೆಯವ್ರು ಯಾರು ಬಂದಿಲ್ಲ ಅನ್ಸುತ್ತೆ. ಇಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ 2 ಕಾರ್ಡ್ ನೋಂದಣಿ ಮಾಡ್ತಾರೆ ಸಾಹೇಬ್ರೆ. ಹಗ್ಲು ರಾತ್ರಿ ಸ್ಟ್ಯಾಂಪ್ಗಳಲ್ಲಿ ಹೋಗಿ ಸಾಯ್ತಿದ್ವಿ ಸಾಹೇಬ್ರೆ. 2000 ಮಾಡಕ್ಕಾಗಿಲ್ಲ ನಮ್ಮ ಕೈಲಿ. ಈಗ ಅದಾಗಿದೆ, ಬ್ಯಾರೆ ವಿಚಾರಕ್ಕೆ ಬಾ. ಬ್ಯಾರೆ ಏನಾರ ಹೇಳು. ಇವ್ರು ಹೇಳ್ತಾ ಇರೋ ಕಾನ್ಸೆಪ್ಟ್ ಏನಂದ್ರೆ ಒಂದು ಎಲ್ಎಂಇ ಇದ್ರೆ ಸಾಕು ಅಂತ 19ರಲ್ಲಿ ಕೋರ್ಟ್, ಸೆಂಟ್ರಲ್ ಗವರ್ಮೆಂಟ್ ಕೋರ್ಟ್, ಸುಪ್ರೀಂ ಕೋರ್ಟ್ ಹೇಳಿದೆ. ಅದ್ರ ಪ್ರಕಾರ ಬ್ಯಾಂಕ್ ಬೇಕಾಗಿಲ್ಲ, ಲೀಗಲ್ ಅದಾದ್ಮೇಲೆ ಅದ್ರ ಪ್ರಕಾರ ಬೇಕಾಗಿಲ್ಲ. ಯಾರೋ ಒಬ್ರು ಮಾತಾಡ. ಎಲ್ಎಂಇ ಅಂತ ಬಂದಿದೆ ಸರ್, ಬ್ಯಾಚ್ ಕ್ಯಾನ್ಸಲ್ ಆಗಿದೆ. ಚಾಲಕರದ್ದು ಇದ್ದಿಲ್ಲ. ಯೂನಿಯನ್, ನಾನು ಯೂನಿಯನ್ ಸೆಕ್ರೆಟರಿ ಸರ್. ನಾನು ಯಾವ ಯೂನಿಯನ್ ಸೆಕ್ರೆಟರಿ? ಕಾರ್ಮಿಕರ ಸಂಘಟನೆ. ಅಲ್ಲಲ್ಲ, ನಾನು ನೀವು ಬ್ಯಾಡ್ಜಿ ಹೇಳಿದ್ದಕ್ಕೆ ಅವ್ರು ನಾನು ಉತ್ತರ ಕೊಡ್ತಾ ಇರೋದು. ಬ್ಯಾಡ್ಜಿಗೆ ಅದು ಸಾಹೇಬ್ರೆ ಎಲ್ಲೆಲ್ಲ ಬಂದಿಲ್ಲ. ಅವ್ರು ಸಾಯ್ತಾರೆ. ನಾನು 20 ಜನ ಸಾಹೇಬ್ರ ಹೋದಾಗ ಅಣ್ಣ ನಮ್ಮ ಹತ್ರ ದುಡ್ಡಿಲ್ಲ, ಅದೇ ಚಲನ್ ಕಟ್ಟರು ಮರೆ ನಮ್ಮ ಸಾಹೇಬ್ ಒಳ್ಳೇದಿದ್ದಾರೆ ಮಾಡ್ಕೊಡ್ತೀನಿ ಅಂತ ಚಲನ್ ಕಟ್ಟಿ ಕಲ್ಸಿದೆ. ಇದುವರೆಗೂ ಎಲ್ಲೆಲ್ಲ ಫೇಲ್ ಆಗಿದೆ, 4-5 ಆಗಿದಾವೆ, ಇನ್ನು 5 ಆಗಿಲ್ಲ. ನಮಗ್ ಬಂದು ನಮಗೂ ಹೊಟ್ಟೆ ಪಾಡಿದೆ ಸಾಹೇಬ್ರೆ. ನಾನು ಬಂದ ಬ್ರೋಕರ್ ಕೆಲಸ ಮಾಡಬೇಕು ಸಾಹೇಬ್ರೆ. ಸರಿ ಸರ್, ಮುಂದೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಕರೆದಿದ್ದ ಆಟೋ ಚಾಲಕರ ಸಭೆ ಮುಂದೂಡಿಕೆ. ಗಂಟೆಗಟ್ಟಲೆ ಕಾದ ಆಟೋ ಚಾಲಕರು, ಕುಡಿಯಲು ನೀರು ಇಲ್ಲದೆ ಪರದಾಡಿದ ಆಟೋ ಚಾಲಕರು ಇನ್ನು ಸಭೆಗೆ ಆಗಮಿಸಿದ್ದ ಆರ್ಟಿಒ ಅಧಿಕಾರಿ ಮುಂದೆ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಆರ್ಟಿಒ ಅಧಿಕಾರಿಗಳ ವಿರುದ್ಧ ಸಿಟ್ಟಾದ ಆಟೋ ಚಾಲಕರು ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದ ಆರ್ಟಿಒ ಅಧಿಕಾರಿ ನಂತರ ಮಾಧ್ಯಮದೊಂದಿಗೆ ಕಸ್ತೂರಿ ಕನ್ನಡ ವೇದಿಕೆ ಅಧ್ಯಕ್ಷರಾದ ರುದ್ರಾರಾಧ್ಯರವರು ಮಾತನಾಡಿ ಆಟೋ ಚಾಲಕರ ಸಮಸ್ಯೆ ಮತ್ತು ಕುಂದು ಕೊರತೆಗಳನ್ನು ತಿಳಿಸಲು ಸಭೆಗೆ ಮನವಿ ಮಾಡಿದ್ದು, ಈ ದಿನ ಜಿಲ್ಲಾ ಸಭಾಂಗಣದಲ್ಲಿ ಸಭೆ ಕರೆದಿದ್ದರು. ಆದ್ದರಿಂದ ಎಲ್ಲಾ ಆಟೋ ಚಾಲಕರು ತಮ್ಮ ತಮ್ಮ ಅಹವಾಲುಗಳನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವುದಕ್ಕೆ ಎಲ್ಲರೂ ಸೇರಿದ್ದೆವು. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರ್ಯನಿಮಿತ್ತ ಬೇರೆಡೆ ಹೋಗಿರುವುದರಿಂದ ಸಭೆಗೆ ಬರಲು ಆಗುವುದಿಲ್ಲ ಎಂದು ತಿಳಿಸಿದ್ದು, ಆದ್ದರಿಂದ ಇಂದು ನಡೆಯಬೇಕಿದ್ದ ಸಭೆಯನ್ನು ಮುಂದೂಡಲಾಗಿದೆ ಮತ್ತು ಆದಷ್ಟು ಬೇಗ ಆಟೋ ಚಾಲಕರ ಸಮಸ್ಯೆ ಬಗೆಹರಿಸಲು ಮುಂದಿನ ಸಭೆ ದಿನಾಂಕವನ್ನು ನಿಗದಿ ಮಾಡಬೇಕೆಂದು ಮನವಿ ಮಾಡಿದರು. ವರದಿ ಎನ್ ಪೀರ್, ತುಮಕೂರು. ಅವರು ನಮ್ಮ ಯಾತ್ರೆ ಅವರು ಗಾಡಿ ಕೊಟ್ಟಿದ್ದಾರೆ. ನಮ್ಮ ಯಾತ್ರೆ ನಿಟ್ಟೂರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಏನ್ ಕೊಟ್ಟ ಸರ್? ಈಗ ಆಟೋ ನೀವ್ಯಾಕ್ರಿ ಇರಲ್ಲ? ಬೇರೆ ಕೆಲಸ ಇರುತ್ತೆ ಸರ್, ಸ್ಟಾಂಪಿಂಗ್ ಎಲ್ಲ ಇರುತ್ತೆ. ನಮ್ದು ಅಂತ ಹೇಳ್ರಿ, ನಾವ್ ಮಾಡಕ್ಕಾಗಲ್ಲ. ಇಲ್ಲಿ 10,000 ಜನ ಆಟೋದರ್ ಇರೋದು. ದಿವಸ 100 ಜನಕ್ಕೆ ಸೀಲ್ ಹಾಕ್ತಾರೆ. ಚಿಕ್ಕನಾಗಿನಲ್ಲಿ ಮೀಟರ್ ಬೇಕಾಗಿಲ್ಲ, ತುರುವೇಕೆರೆಯಲ್ಲಿ ಬೇಕಾಗಿಲ್ಲ. ಸ್ವಾಮಿ, ತುಮಕೂರಲ್ಲಿ ಯಾರು ಒಬ್ರು ಸಹ ವಾಪಸ್ ಹೋಗಿಲ್ಲ. ಮಾಡ್ತೀರಲ್ರಿ ಸ್ವಾಮಿ, ಯಾರಾದ್ರೂ ಒಬ್ರು ಹೇಳ್ಸಿ. ಯಾರು ಬೇಕು? ನಿಮ್ಮ ಗೌರ್ಮೆಂಟ್ ಇಂದ ಮೀಟರ್ ರಿಪೇರಿ ಮಾಡ್ಕೊಡ್ತೀರಾ ಸರ್? ನಾವ್ ಅದಕ್ಕೆ ಸಪರೇಟ್ ದುಡ್ಡು ಕೊಟ್ಟು ರೆಡಿ ಮಾಡ್ಸ್ಕೊಂಡ್ ಬರ್ಬೇಕು. ಅದು ಕೊಡ್ಬೇಕು. ಸರ್ ಎಲ್ಲ ಬಹಳ ದೊಡ್ಡದಾಗ್ತದೆ. ಫಸ್ಟ್ ಆಚೆ ಕಡೆ ಸರ್ ಗುಬ್ಬಿ ಗಾಡಿಗಳು ಬರ್ತಾವೆ ಸರ್. ಡಿಸಿ ಮೇಡಮ್ ಇರ್ಬೇಕಾಯ್ತು, SP ಸಾಹೇಬ್ ಇರ್ಬೇಕಾಯ್ತು. ಅವ್ರು ತುಂಬಾ ಒಳ್ಳೆಯವರಿದ್ದಾರೆ. ನನ್ಗೆ ಅವ್ರ ಬಗ್ಗೆ ನಂಬಿಕೆ ಇದೆ. ಇವತ್ತ ಮರ್ಡರ್ ಕೇಸ್ಗೋಸ್ಕರ SP ಸಾಹೇಬ್ ತುರ್ತಾಗೋಗಿದ್ದಾರೆ. ತುರ್ತಾಗಿ ಹೋಮ್ ಮಿನಿಸ್ಟರ್ ಮೀಟಿಂಗ್ ತಗೊಂಡಿರೋದ್ರಿಂದ DC ಮೇಡಮ್ ಅಲ್ಲೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸಾಹೇಬರು ತುಂಬಾ ಒಳ್ಳೆಯದ್ರಿ. ನಮ್ಮ ಆರ್ಟಿಒ ಸಾಹೇಬರು ತುಂಬಾ ಒಳ್ಳೆಯದು, ನಿಮಗೆ ಗೊತ್ತಿರಲಿ. ಅಲ್ಲಿರ್ತಕ್ಕಂಥ ಕಿಡಿಗೇಡಿಗಳಿದಾರ, ಅದನ್ನ ನಮ್ DC ಮೇಡಮ್ ಅವರ ಕಡೆ ಮಾತಾಡೋಣ. ಆಯ್ತು, ಇವತ್ತ ನಾವು ನಮ್ಮ ಕೆಲಸಗಳು ಬಿಟ್ಟು ಬಂದು ಇಷ್ಟ ತಕ್ಕ ಕಾದಿದೀವಿ. ನಮ್ ಜಿಲ್ಲಾಡಳಿತನ ಗೌರವಿಸಿಕೊಂಡು ಇನ್ನೊಂದ್ ದಿನ ಮೀಟಿಂಗ್ ನಾವು ಬರಕ್ ರೆಡಿ ಇದೀವಿ ಸಾಹೇಬ್ರೆ. ಡೇಟ್ ಘೋಷಣೆ ಮಾಡಿ. ಪ್ರತಿ ತಾಲೂಕಲ್ಲಿ ಇದೆ.
ಪ್ರತಿ ತಾಲೂಕಲ್ಲಿದೆ. ಯಾರೋ ನೋಂದಣಿ ಮಾಡ್ಕೊಂಡು 10 ಜನ ತಂದು ಕೊಟ್ಟ ತಕ್ಷಣ ಅವ್ರಿಗೆ ಕಳ್ಸಿದ್ಯಾ ಕಕ್ಕೈದೆ ನೋಟಿಸ್. ಈಗ ಅದ್ರ ಬಗ್ಗೆ ಮಾತಾಡ್ಬೇಕು ನಾನು. ಗೊತ್ತಾಯ್ತೇನಾ? ಬಹಳ ಮೋಸ ಸರ್. ಆಟೋ ಲೀಡರ್ಗಳು ಕೇಳಿದ್ರೆ ಆಟೋ ಲೀಡರ್ಗಳು ಏಜೆಂಟ್ಗಳು ಕೇಳಿದ್ರೆ ಏನ್ರಿ? ಒಬ್ಬ ಏಜೆಂಟ್ ಬಂದ ಸರ್ಕಾರಿ ಕಚೇರಿಗಳಿಗೆ ಯಾಕೆ ಸರ್ ಕೆಲಸ ಮಾಡಕ್ಕಾಗಲ್ಲ? ಯಾವನ ಕನ್ನಡ ರಾಜ್ಯೋತ್ಸವ ಪ್ರಸ್ತುತಿ ಮಾಡಿದ್ರೆ ನಾನು ಕನ್ನಡದಲ್ಲಿ ಲೆಟರ್ ಕೊಡ್ತೀನಿ. ಆಟೋ ಕನ್ನಡ ರಾಜ್ಯೋತ್ಸವಕ್ಕೆ ಕಟ್ಟಿಕೊಡಲ್ಲ ನೀವು ಅವ್ರಿಗೆ. बोलो भारत माता की जय, बोलो भारत माता की जय, बोलो भारत माता की जय। वंदे 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 ಅಂತ ಕನ್ನಡ ಕಸ್ತೂರಿ ಆಟೋ ಚಾಲಕರ ವೇದಿಕೆ. ಇವತ್ತು ನಮ್ಮ ಆಟೋ ಚಾಲಕರ ಕುಂದುಕೊರತೆಗಳು ಮತ್ತು ಕೆಲವು ಸಮಸ್ಯೆಗಳನ್ನ ನಾನು ಅವರು ಈ ಸಭೆಗೆ ಮನವಿ ಮಾಡಿದ್ದೆ. ಇವತ್ತು ನಮಗೆ 7/8/2025 ಗುರುವಾರ ಇವತ್ತು 10ವರೆಗೆ ಜಿಲ್ಲಾ ಸಭಾಂಗಣದಲ್ಲಿ ಆರ್ಟಿ ಸಭೆಯನ್ನು ನಿರ್ಣಯಿಸಿ ದಿನಾಂಕ ನಿಗದಿಪಡಿಸಿ ನಮ್ಮನ್ನೆಲ್ಲ ಕರೆದಿದ್ದರು. ಆದ್ದರಿಂದ ನಮ್ಮೆಲ್ಲ ಸಮಸ್ತ ಆಟೋ ಚಾಲಕರು ತಮ್ಮ ತಮ್ಮ ಅಹವಾಲುಗಳನ್ನು ನಮ್ಮ ಮುಖೇಣ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರೋದಕ್ಕೆ ಈ ಸಭೆಯಲ್ಲಿ ಎಲ್ಲರೂ ಸೇರಿದ್ವಿ. ಆದ್ದರಿಂದ ಅವರು ಜಿಲ್ಲಾಧಿಕಾರಿಗಳು SP ಸಾಹೇಬರು ಏನು ಇವತ್ತು ಸರ್ಕಾರಿ ಕಾರ್ಯದ ನಿಮಿತ್ತ ಇವತ್ತು ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಮೀಟಿಂಗ್ ಇರೋದ್ರಿಂದ. ಆದ್ದರಿಂದ ಅವರು 12 ಗಂಟೆ ಅಷ್ಟೊತ್ತಿಗೆ ಬರ್ಬೋದು ಅಂತ ಹೇಳ್ಬಿಟ್ಟು ನಮ್ಮ ಮೊದಲನೇ ಕರೆ ಬಂದಾಗ 12 ಗಂಟೆ ಕಾಲಾವಕಾಶ ಕೊಟ್ಟಿದ್ದರು. ಆದರೂ ನಾವು ಬೆಳಿಗ್ಗೆ 10ವರೆಯಿಂದ 12 ಗಂಟೆ ತನಕ ಸಭಾಂಗಣದಲ್ಲಿ ನಾವು ಕಾಯ್ದ್ವಿ. ಆದರೆ ಮತ್ತೆ ಅವರು ತುರ್ತು ಕೆಲಸ ಸಮಯಕ್ಕೆ ಸರಿಯಾಗಿ ಬರೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಮತ್ತೆ ಕರೆ ಮಾಡಿ ಅವರು ಮುಂದಿನ ದಿನಾಂಕ ನಿಗದಿಪಡ್ತೀವಿ, ಇವತ್ತು ಈ ಸಭೆನ ಮುಂದೂಡಿದ್ದೀವಿ ಅಂತ ಹೇಳ್ಬಿಟ್ಟು ಸಭೆಯ ಕಾರ್ಯದರ್ಶಿಯಾದಂಥ RTO ಅಧಿಕಾರಿ ಪ್ರಸಾದ್ ಅವ್ರ ಕಡೆ ಮಾಹಿತಿ ಕೊಟ್ಟು ನಮಗೆ ಸಭೆಗೆ ಬಂದು RTO ಅಧಿಕಾರಿಯಾದಂಥ ಪ್ರಸಾದ್ ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಆದ್ದರಿಂದ ನಮ್ಮ ಸಮಸ್ತ ಆಟೋ ಚಾಲಕರು ಅವರ ಕರೆಗೆ ಹೋಗ್ಬಿಟ್ಟು ಮುಂದಿನ ದಿನಾಂಕ ನಿಗದಿ ಆಗುವವರೆಗೂ ನಾವು ನಮ್ಮ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿ ಮುಂದಿನ ಸಭೆಯಲ್ಲಿ ನಿರ್ಣಯಕ್ಕೆ ಕಾಯ್ತಾ ಇರ್ತೀವಿ. ಇದನ್ನು ದಿನಾಂಕ ಆದಷ್ಟು ಶೀಘ್ರ ನಿಗದಿಪಡಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಜಿಲ್ಲಾಡಳಿತವನ್ನು ನಾವು ಒತ್ತಾಯಿಸ್ತೀವಿ.